ಶುಭ ಶುಕ್ರವಾರದ ಶುಭ ದಿವಸಕ್ಕೆ ನಾನು ಆರಿಸಿಕೊಂಡಂಥ ದೇವರ ವಾಕ್ಯದ ಮಾತುಗಳು ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 18ರಿಂದ 25 ವಚನಗಳು. 1 ಕೊರಿಂಥ 1ನೇ ಅಧ್ಯಾಯ 18ರಿಂದ 25 ವಚನಗಳು. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ. ಜ್ಞಾನಿಯು ಎಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕಾವಧಿಯಲ್ಲಿ? ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದನಲ್ಲವೇ? ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳ್ಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವು, ಅನ್ಯಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲ ಉಳ್ಳದ್ದಾಗಿದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭ ಶುಕ್ರವಾರದ ಈ ಶುಭ ದಿನಕ್ಕೆ ನೇಮಕಗೊಂಡಿರತಕ್ಕಂಥ ಈ ವಾಕ್ಯ ಭಾಗವನ್ನು ಓದಿ ಕೇಳಿದ್ದೇವೆ. ಇದರ ಕುರಿತು ಸ್ವಲ್ಪ ಹೊತ್ತು ಧ್ಯಾನವನ್ನು ನಾವೀಗ ಮಾಡುವ. ಪೌಲನು ಈ ವಾಕ್ಯ ಭಾಗವನ್ನು ಬರೆದಂಥ ಸಂದರ್ಭ, ಕ್ರಿಸ್ತನ ಸಭೆ ಅದು ಈಗಾಗಲೇ ವಿಭಾಗಗೊಳ್ಳುತ್ತಿರುವಂಥ ಎಲ್ಲ ಸೂಚನೆಗಳು ಆಗಲೇ ಕಂಡು ಬರುತ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ನಾನು ಅಪೊಲ್ಲೋಸನವನು, ನಾನು ಪೌಲನವನು, ನಾನು ಕ್ರಿಸ್ತನವನು ಎಂಬುದಾಗಿ ಜನರು ವಾದಿಸುತ್ತಿರುವಂಥದ್ದನ್ನು ಪೌಲನು ಕಂಡಾಗ ಪೌಲನು ಈ ಜನರನ್ನು ಎಚ್ಚರಿಸಿ ಹೇಳುವುದೇನಂತೇಳಿದರೆ, ಈ ಸಭೆ ಆ ವ್ಯಕ್ತಿ ಈ ವ್ಯಕ್ತಿ ಕಟ್ಟಿದ ಸಭೆ ಅಲ್ಲ, ಇದು ಕ್ರಿಸ್ತನು ಕ್ರಯಕ್ಕೆ ಕೊಂಡುಕೊಂಡಿರ್ತಕ್ಕಂಥ ಸಭೆ ಆಗಿರುವುದರಿಂದ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಕ್ರಿಸ್ತನನ್ನು ನೀವು ಎದುರಿಟ್ಟುಕೊಂಡು ಕ್ರಿಸ್ತನ ವಾಕ್ಯ, ಕ್ರಿಸ್ತನ ಮಾರ್ಗದರ್ಶನ ಇದನ್ನು ನೀವು ಅನುಸರಿಸುವವರಾಗಿರಬೇಕೆಂಬುದಾಗಿ ಆತನು ಇಲ್ಲಿ ಮನವಿ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಗ್ರೀಕರ ಪರಿಸರದಲ್ಲಿ ಹುಟ್ಟಿಕೊಂಡಂಥ ಈ ಕ್ರೈಸ್ತ ಸಭೆ, ಗ್ರೀಕರಲ್ಲಿ ಇದ್ದಂಥ ವಾಡಿಕೆ ಈ ಜನರಲ್ಲಿಯೂ ಕೂಡ ಮುಂದುವರಿಯುವಂಥದ್ದನ್ನು ನಾವು ನೋಡುತ್ತೇವೆ. ಗ್ರೀಕರು ತತ್ವಜ್ಞಾನವನ್ನು ಪ್ರೀತಿಸುವವರು, ತರ್ಕ ಮಾಡುವಂಥವರು, ವಾದ ಮಾಡುವಂಥವರು, ಚರ್ಚೆ ಮಾಡುವಂಥವರು. ಇವರು ದೇವರ ವಿಷಯವನ್ನು ಕೂಡ ಹೊರತುಪಡಿಸಿ ನೋಡುವವರಲ್ಲ. ದೇವರನ್ನು ಕೂಡ ಇವರು ಒಂದು ವಿಷಯವನ್ನಾಗಿಟ್ಟುಕೊಂಡು ತರ್ಕ ಮಾಡುವಂಥವರು, ಚರ್ಚೆ ಮಾಡುವಂಥವರು, ವಾದ ವಿವಾದ ಮಾಡುವಂಥವರು, ಕಡೆಯದಾಗಿ ದೇವರ ಅಸ್ತಿತ್ವವನ್ನೇ ದೊಡ್ಡ ಪ್ರಶ್ನೆ ಹಾಕುವಂಥ ಜನರು ಇವರಾಗಿದ್ದರು. ಇವರ ಒಂದು ಪ್ರವೃತ್ತಿ ಕ್ರೈಸ್ತ ಸಭೆಯ ಒಳಗೂ ಕೂಡ ಪ್ರವೇಶ ಮಾಡಿದ್ದರಿಂದ ಕ್ರೈಸ್ತರಲ್ಲಿಯೂ ಕೂಡ ಇಂಥ ಮನೋಭಾವ ಹುಟ್ಟಿಕೊಂಡದ್ರಿಂದ ನಾನು ಅಪೊಲ್ಲೋನವನು, ನಾನು ಪೌಲನವನು, ನಾನು ಕ್ರಿಸ್ತನವನು ಎಂಬುದಾಗಿ ಕ್ಷುಲ್ಲಕ ವಿಚಾರದ ಕುರಿತಾಗಿ ಚರ್ಚೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದೇ ಸಮಯದಲ್ಲಿ ಯಹೂದ್ಯರ ಒಂದು ಹಿನ್ನೆಲೆಯನ್ನು ನೋಡುವಾಗ ಯಹೂದ್ಯರು ಸೂಚಕ ಕಾರ್ಯಗಳನ್ನು ಅವರು ಬಯಸುವಂಥವರಾಗಿದ್ದರು. ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳು ನೆರವೇರುವುದಾಗಿದ್ದರೆ ಮಾತ್ರ ಅವರು ದೇವರನ್ನು ಅವರು ಒಪ್ಪಿಕೊಳ್ಳುವಂಥವರಾಗಿದ್ದರು. ಅದೇ ಸಮಯದಲ್ಲಿ ಯಹೂದ್ಯರು ಅವರಿಗೆ ಬಹಳ ಪ್ರಮುಖವಾಗಿ ವಿರುದ್ಧ ಪಕ್ಷದಲ್ಲಿದ್ದಂಥ ರೋಮಾಯ ಸರ್ಕಾರದವರನ್ನು ಅವರು ಸದೆಬಡಿಯಬೇಕು, ಅವರನ್ನು ರಾಜಕೀಯವಾಗಿ ಅವರನ್ನು ಸೋಲಿಸಬೇಕು ಎಂಬಂಥದ್ದೇ ಅವರ ಮಹತ್ವಾಕಾಂಕ್ಷೆ ಆಗಿತ್ತು. ಈ ಮಹತ್ವಾಕಾಂಕ್ಷೆಯನ್ನು ಯೇಸು ಸ್ವಾಮಿ ಈಡೇರಿಸುತ್ತಾನೆಂಬುದಾಗಿ ಅವರ ಬಯಕೆ ಆಗಿತ್ತು. ಆದರೆ ಯೇಸು ಸ್ವಾಮಿ
ರೋಮಾಯ ಸರ್ಕಾರದವರನ್ನಾಗಲಿ ರೋಮಾಯರನ್ನಾಗಲಿ ಅವನು ಖಂಡಿಸಲಿಲ್ಲ, ಅವರನ್ನು ಹಿಂಸಿಸಲಿಲ್ಲ, ಅವರನ್ನು ದೂಷಿಸಲಿಲ್ಲ, ಅವರನ್ನು ಸೋಲಿಸುವಂಥ ಯಾವ ಆಲೋಚನೆಯೂ ಕೂಡ ಇಟ್ಟುಕೊಳ್ಳಲಿಲ್ಲ. ಬದಲಾಗಿ ಯೇಸು ಸ್ವಾಮಿ ಮಾಡಿದ್ದೇನೆಂಬುದಾಗಿ ನಾವು ನೋಡುವುದಾಗಿದ್ದರೆ, ಯೇಸು ಸ್ವಾಮಿ ತನ್ನ ಸ್ವಂತ ಜನರು ಯಹೂದ್ಯರೆಂಬುದಾಗಿ ನಾವು ನೋಡ್ತೇವೆ. ಆ ಸ್ವಂತ ಜನರಿಗಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಅವನವರ ಮಧ್ಯಕ್ಕೆ ಬಂದಿದ್ದ. ಯಹೂದ್ಯರು ಈ ವಿಚಾರದಲ್ಲಿ ಬಹಳ ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥವರಾಗಿದ್ದರು. ಅವರು ಈ ವಿಚಾರವನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಆದುದರಿಂದ ಯೇಸುವಿನ ಸಂದೇಶ ಈ ಜನರಿಗೆ ಅದು ಯಾವ ಸಂದರ್ಭದಲ್ಲಿಯೂ ಕೂಡ ಮುಟ್ಟಲಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಆದರೂ ಕೂಡ ನಾವು ಗಮನಿಸುವಂಥದ್ದು, ಯೇಸು ಕ್ರಿಸ್ತನು ಬಂದದ್ದು ಯಾರನ್ನು ಹುಡುಕುವುದಕ್ಕಾಗಿ? ಕಳೆದು ಹೋದವರನ್ನು ಹುಡುಕುವುದಕ್ಕಾಗಿ, ದಾರಿ ತಪ್ಪಿ ಹೋದವರನ್ನು ಹುಡುಕುವುದಕ್ಕಾಗಿ ಆತನು ಬಂದಿದ್ದನು. ಆದರೆ ಈ ಜನರು ಎಷ್ಟು ಮಾತ್ರಕ್ಕೂ ಕೂಡ ತಾವು ಕಳೆದು ಹೋದವರು, ದಾರಿ ತಪ್ಪಿದವರು ಎಂಬುದಾಗಿ ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಆದುದರಿಂದ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ವಾಕ್ಯ ಸಂದೇಶ, ಮಾರ್ಗದರ್ಶನ, ಕಡೆಯದಾಗಿ ಆತನ ಶಿಲುಬೆಯ ಕಂಬದ ಮರಣ, ಇವೆಲ್ಲವೂ ಕೂಡ ಯಹೂದ್ಯರಿಗೆ ಹಾಸ್ಯಾಸ್ಪದವಾಗಿ ಕಂಡುಬರುತ್ತಿತ್ತು. ಹಾಗೂ ಗ್ರೀಕರಿಗೆ ಇದು ಹುಚ್ಚು ಮಾತಾಗಿತ್ತು. ಲೋಕದ ಜ್ಞಾನವನ್ನು ಅವಲಂಬಿಸಿಕೊಂಡು ಇದ್ದಂಥ ಜನರು ಯೇಸುವಿನ ಮಾರ್ಗದರ್ಶನವನ್ನು, ಯೇಸುವಿನ ಮಾತುಗಳನ್ನು ಯಾವುದನ್ನು ಕೂಡ ಅವರು ಸ್ವೀಕರಿಸಿಕೊಳ್ಳುವಂಥ ಒಂದು ಮಟ್ಟದಲ್ಲಿ ಅವರು ಇರಲಿಲ್ಲ. ಯಾಕಂತೇಳಿದರೆ, ಮನುಷ್ಯನು ತನಗೆ ಕೊಡಲ್ಪಟ್ಟಂಥ ಜ್ಞಾನ, ತನ್ನಲ್ಲಿರ್ತಕ್ಕಂಥ ವಿವೇಕ, ತನ್ನಲ್ಲಿರ್ತಕ್ಕಂಥ ಗ್ರಹಿಕೆ ಶಕ್ತಿ, ವಾದ ಮಾಡುವಂಥ, ತರ್ಕ ಮಾಡುವಂಥ, ಚರ್ಚೆ ಮಾಡುವಂಥ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಅವನು ತನ್ನ ಭವಿಷ್ಯದ ಗೂಢಾರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಅರ್ಹನು, ಶಕ್ತನು, ತನ್ನನ್ನು ತಾನು ಸುಧಾರಿಸಿಕೊಳ್ಳಲಿಕ್ಕೆ ಬಲ್ಲವನು, ತನ್ನನ್ನು ತಾನು ಎಲ್ಲ ವಿಧದಲ್ಲಿ ಆತನು ಸುರಕ್ಷಿತಗೊಳಿಸಲಿಕ್ಕೆ ಬಲ್ಲನು ಎಂಬಂಥ ಒಂದು ಆಲೋಚನೆ ಅವನಲ್ಲಿದ್ದರಿಂದ ಯೇಸು ಕ್ರಿಸ್ತನ ಮಾರ್ಗದರ್ಶನ, ಮಾತುಗಳು ಅವು ಯಾವುವೂ ಕೂಡ ಈ ಜನರಿಗೆ ಹಿಡಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದುದರಿಂದ ಬಹು ಸ್ಪಷ್ಟವಾಗಿ ನಾವು ನೋಡುವಂಥ ವಿಚಾರ ಏನಂತೇಳಿದರೆ, ಲೋಕದ ಜನರಿಗೆ ಯೇಸು ಕ್ರಿಸ್ತನ ಸಂದೇಶ, ಯೇಸು ಕ್ರಿಸ್ತನ ಬದುಕು, ಯೇಸು ಕ್ರಿಸ್ತನು ಕಡೆಯದಾಗಿ ಅಸಹಾಯಕನಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವಂಥ ದೃಶ್ಯ, ಈ ದೃಶ್ಯವನ್ನು ನೋಡುವಾಗ ರೋಮಾಯ ಸರ್ಕಾರದ ಸೈನಿಕರು ಹೇಳುವಂಥ ಮಾತು ಏನಂತೇಳಿದರೆ, ಜನರನ್ನು ರಕ್ಷಿಸಿದವನೇ ನೀನು ನಿನ್ನನ್ನು ರಕ್ಷಿಸಿಕೋ, ನೀನು ನಿನ್ನನ್ನು ರಕ್ಷಿಸಿಕೊಂಡರೆ ನಾವು ನಿನ್ನನ್ನು ಒಪ್ಪುತ್ತೇವೆ, ನೀನು ಶಿಲುಬೆಯಿಂದ ಕೆಳಗೆ ಇಳಿದು ಬಾ ಎಂಬುದಾಗಿ ಪಂಥಾಹ್ವಾನ ಹಾಕಿದರು. ಆದರೆ ಯೇಸು ಸ್ವಾಮಿ ಇದ್ಯಾವುದನ್ನು ಕೂಡ ಅದನ್ನು ಮನಸ್ಸಿಗೆ ತಂದುಕೊಳ್ಳದೆ, ಆತನು ಮಾಡುವಂಥ ಕೆಲಸ ಏನೆಂಬುದನ್ನು ಆತನಿಗೂ ಆತನ ತಂದೆಗೂ ಗೊತ್ತಿದ್ದರಿಂದ ಆತನು ಮನುಷ್ಯರ ಗೇಲಿ ಮಾತುಗಳಿಗೆ ಆತನು ಕಿವಿಗೊಡದೆ ಅವರು ಬಯಸಿದ ವಿಚಾರವನ್ನು ಅವನು ಈಡೇರಿಸಲಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡುವಂಥವರಾಗಿದ್ದೇವೆ. ಆದುದರಿಂದ ಇಲ್ಲಿ ನಾವು ನೋಡುವಂಥದ್ದು, ಯೇಸು ಕ್ರಿಸ್ತನ ಸಂದೇಶವನ್ನು ಅಂಗೀಕರಿಸಿಕೊಳ್ಳುವಂಥ ಗ್ರೀಕನಾಗಲಿ, ಯೇಸು ಕ್ರಿಸ್ತನ ಸಂದೇಶವನ್ನು ಅಂಗೀಕರಿಸಿಕೊಳ್ಳುವಂಥ ಯಹೂದ್ಯನಾಗಲಿ, ಅಥವಾ ಯೇಸು ಕ್ರಿಸ್ತನ ಸಂದೇಶವನ್ನು ಅಂಗೀಕರಿಸಿಕೊಳ್ಳುವಂಥ ಗ್ರೀಕೇತರನು, ಯಹೂದ್ಯೇತರನು ಯಾರೇ ಆಗಿರಲಿ, ಅವನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದರೆ ಮಾತ್ರವೇ ದೇವರ ಬಲವನ್ನು, ಶಕ್ತಿಯನ್ನು ಅವನು ಪರಿಚಯಿಸಿಕೊಳ್ಳಲಿಕ್ಕೆ ಶಕ್ತನಾಗಿರ್ತಕ್ಕಂಥವನು. ಇನ್ನಿತರರು ಯಾರೂ ಕೂಡ ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು, ಆತನ ಜೀವನದ ಮಾದರಿಯನ್ನು, ಶಿಲುಬೆಯ ಕಂಬದ ಮರಣವನ್ನು ಯಾರೂ ಕೂಡ ಗ್ರಹಿಸಿಕೊಳ್ಳಲಿಕ್ಕೆ ಅಶಕ್ತರು. ಅವರ ಶಕ್ತಿಯಿಂದ ಅವರು ಯೇಸುವನ್ನು ಒಪ್ಪಿಕೊಳ್ಳುವಂಥದ್ದು ಸಾಧ್ಯವೇ ಇಲ್ಲದಂಥ ವಿಚಾರವಾಗಿತ್ತು. ಆದರೆ ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುತ್ತಾರೋ, ಯಾರ್ಯಾರು ಯೇಸು ಕ್ರಿಸ್ತನ ಮಾರ್ಗದರ್ಶನವನ್ನು ಒಪ್ಪಿಕೊಳ್ಳುತ್ತಾರೋ, ಯಾರ್ಯಾರು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಆತನು ಪ್ರಾಣ ಕೊಟ್ಟದ್ದು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮನ್ನು ರಕ್ಷಿಸಿ ಉದ್ಧರಿಸುವುದಕ್ಕೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ ಎಂಬುದನ್ನು ಯಾರು ಒಪ್ಪಿಕೊಳ್ಳುತ್ತಾರೋ ಅವರು ನಿತ್ಯ ಜೀವವನ್ನು ಪಡೆಯುತ್ತಾರೆ ಎಂಬುದಾಗಿ ವಾಕ್ಯ ಭಾಗ ನಮಗೆ ಹೇಳುತ್ತದೆ. ಅದೇ ಸಮಯದಲ್ಲಿ ನಾವು ನೋಡುವಂಥದ್ದು, ಯೇಸು ಕ್ರಿಸ್ತನು ಪರಲೋಕದ ಬಾಗಲನ್ನು ನಮಗೆ ತೆಗೆದುಕೊಡುವಂಥ ರಕ್ಷಕನಾಗಿದ್ದಾನೆ. ತಂದೆಯಾದ ದೇವರ ಪರಿಚಯವನ್ನು, ಗುರುತ್ವವನ್ನು ಆತನು ನಮಗೆ ಮಾಡಿಕೊಡುವಂಥ ವ್ಯಕ್ತಿಯಾಗಿದ್ದಾನೆ.
ಯೇಸು ಕ್ರಿಸ್ತನ ಹೊರತು ನಾವು ತಂದೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ತಂದೆಯ ಬಳಿಗೆ ನಾವು ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಯೇಸು ಕ್ರಿಸ್ತನು ಲೋಕದ ಜನರಿಗೆ, ಆತನು ದೇವರಿಗೂ ಮನುಷ್ಯರ ಮಧ್ಯದಲ್ಲಿ ಮಧ್ಯವರ್ತಿಯಾಗಿರ್ತಕ್ಕಂಥವನೆಂಬುದನ್ನು ನಾವಿಲ್ಲಿ ಗಮನಿಸುವಂಥವರಾಗಿದ್ದೇವೆ. ಆದುದರಿಂದ ಯೇಸು ಕ್ರಿಸ್ತನನ್ನು ನಾವು ನಮ್ಮ ಜೀವನದಲ್ಲಿ ಅಂಗೀಕರಿಸಿಕೊಳ್ಳುವುದು ಎಂಬುದಾಗಿ ಹೇಳುವುದಾಗಿದ್ದರೆ ಅದು ಸಾಧ್ಯವೋ, ಅದು ಯಾರಿಂದ ಸಾಧ್ಯ ಎಂಬಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ಸಹಜ. ಖಂಡಿತವಾಗಿಯೂ ಕೂಡ ಯೇಸು ಕ್ರಿಸ್ತನನ್ನು ಒಬ್ಬ ಪಾಪಿ ಮನುಷ್ಯ, ಪಾಪದಲ್ಲಿ ಮುಳುಗಿಕೊಂಡಿರ್ತಕ್ಕಂಥ ಮನುಷ್ಯ, ಪಾಪದ ವಿಚಾರಗಳನ್ನು ಪ್ರೀತಿಸುವಂಥ ಮನುಷ್ಯ, ಪಾಪದ ವಿಚಾರವನ್ನು ಸರಿ ಎಂಬುದಾಗಿ ಹೇಳುವಂಥ ಮನುಷ್ಯ, ಯೇಸು ಕ್ರಿಸ್ತನನ್ನು ಈ ಲೋಕದಲ್ಲಿ ಅಂಥವರು ಯಾರೂ ಕೂಡ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾನು ಹೇಗೆ ಆತನನ್ನು ಒಪ್ಪಿಕೊಳ್ಳುವುದು, ನಾನು ಹೇಗೆ ಆತನ ಒಂದು ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಎಂಬುದಾಗಿ ನಾವು ನೋಡುವಾಗ, ದೇವರು ಆತನು ಈ ಲೋಕದಲ್ಲಿ ತನ್ನವರು ಯಾರಾಗಬೇಕು ಎಂಬುದನ್ನು ಆತನು ಮುಂಚಿತವಾಗಿ ಆಲೋಚನೆ ಮಾಡಿ ಇಟ್ಟುಕೊಂಡಿದ್ದಾನೆ. ಆತನ ಆಲೋಚನೆಯ ಪ್ರಕಾರ, ಆತನ ಇಚ್ಛೆಯ ಪ್ರಕಾರ, ಆತನ ಮಾರ್ಗದರ್ಶನದ ಪ್ರಕಾರ ಆತನನ್ನು ಒಪ್ಪಿಕೊಳ್ಳುವಂಥವರು ಇಂಥವರೇ ಎಂಬುದಾಗಿ ಆತನು ಮೊದಲೇ ಗೊತ್ತು ಮಾಡಿಕೊಂಡಿದ್ದಾನೆ. ಆದುದರಿಂದ ಯಾರನ್ನೂ ಆತನು ಗೊತ್ತು ಮಾಡಿಕೊಂಡಿದ್ದಾನೋ ಅವರು ಆತನನ್ನು ಒಪ್ಪಿಕೊಳ್ಳುತ್ತಾರೆ. ಆತನನ್ನು ಒಪ್ಪಿಕೊಳ್ಳುವಂಥದ್ದು ಪರಿಶುದ್ಧಾತ್ಮನ ಸಹಾಯದ ಮೂಲಕ. ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿಯನ್ನು ಪ್ರೇರೇಪಿಸದೆ ಹೋಗುವುದಾಗಿದ್ದರೆ, ಪರಿಶುದ್ಧಾತ್ಮನು ಒಬ್ಬ ಮನುಷ್ಯನಲ್ಲಿ ತನ್ನ ಕಾರ್ಯವನ್ನು ನಡೆಸದೆ ಹೋಗುವುದಾಗಿದ್ದರೆ, ಆದಿಯಲ್ಲಿ ಜಲಸಾಗರದ ಮೇಲೆ ಕತ್ತಲೆ ಇತ್ತು, ಅಲ್ಲಿ ದೇವರ ಆತ್ಮನು ಸಂಚರಿಸ್ತಾ ಇದ್ದಾನೆಂಬುದಾಗಿ ನಾವು ನೋಡ್ತೇವೆ. ದೇವರು ತನ್ನ ಬಾಯ ಮಾತಿನ ಮೂಲಕ ಪ್ರಪಂಚಕ್ಕೆ ಆತನು ಸುಂದರವಾದಂಥ ರೂಪುರೇಷೆಯನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮನು ಇಂದು ಒಬ್ಬ ಮನುಷ್ಯನ ಒಳಗೆ ಬಂದು ಪ್ರವೇಶ ಮಾಡಿದಾಗ, ಕತ್ತಲೆ ತುಂಬಿಕೊಂಡಿರ್ತಕ್ಕಂಥ ಆದಿ ಸಾಗರದಲ್ಲಿ ಯಾವ ರೂಪುರೇಷೆ ಇಲ್ಲದ ಹಾಗೆ ಒಬ್ಬ ಮನುಷ್ಯನ ಜೀವನ ಅದು ದೇವರ ದೃಷ್ಟಿಯಲ್ಲಿ ಯಾವುದೇ ರೂಪುರೇಷೆ ಇಲ್ಲದಂಥ ಕತ್ತಲೆಯ ಜೀವನಕ್ಕೆ ಸಮಾನವಾಗಿದೆ. ಅಂಥ ಜೀವನವನ್ನು ದೇವರು ತನ್ನ ಆತ್ಮನ ಮೂಲಕ ಪ್ರವೇಶ ಮಾಡಿ ನಮಗೆ ನೂತನ ಸ್ವಭಾವವನ್ನು, ನೂತನ ಆಲೋಚನೆಯನ್ನು, ನೂತನ ರೀತಿಯಲ್ಲಿ ನಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳನ್ನು ಆತನು ನಮಗೆ ತನ್ನ ಆತ್ಮನ ಸಹಾಯದ ಮೂಲಕ ದಯಪಾಲಿಸಿ ಕೊಡುವುದರಿಂದ ನಮ್ಮ ಜೀವನ ಆತನು ಹೊಸದಾಗಿ ನಿರ್ಮಿಸುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ನೂತನ ಸೃಷ್ಟಿಗಳಾದರು. ಹಳೆಯ ಸ್ವಭಾವವು, ಹಳೆಯ ವ್ಯಕ್ತಿತ್ವವು, ಹಳೆಯ ಆಲೋಚನೆಗಳು ಎಲ್ಲವೂ ಕೂಡ ಹೊರಟು ಹೋಯಿತು, ಎಲ್ಲವೂ ಕೂಡ ತೆಗೆದು ಹಾಕಲ್ಪಟ್ಟಿದೆ. ಆ ಮನುಷ್ಯನ ಪಾಪವು ನಿವಾರಣೆ ಆಗಿದೆ. ಆ ಮನುಷ್ಯನು ಪಾಪದಿಂದ ಆತನು ಬಿಡುಗಡೆ ಹೊಂದಿದ್ದಾನೆ. ಆತನು ಇನ್ನೆಂದಿಗೂ ಕೂಡ ಪಾಪಕ್ಕೆ ಗುಲಾಮನಲ್ಲ. ಬದಲಾಗಿ ಆತನನ್ನು ಪರಿಚಯಿಸಿಕೊಂಡಿರ್ತಕ್ಕಂಥ, ಆತನನ್ನು ಗೊತ್ತು ಮಾಡಿಕೊಂಡಿರ್ತಕ್ಕಂಥ, ಆತನನ್ನು ತನ್ನ ಮಗಳು ಎಂಬುದಾಗಿ ಸ್ವೀಕಾರ ಮಾಡಿದಂಥ ದೇವರ ಮನೋಭಾವ, ಆಲೋಚನೆಗಳು, ಮಾರ್ಗದರ್ಶನಗಳು ಇವು ಆತನ ಜೀವನದ ಕೇಂದ್ರ ವಿಚಾರಗಳು ಆಗಿರುವುದರಿಂದ ಅಂಥ ವ್ಯಕ್ತಿ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ, ದೇವರ ಕಾರ್ಯ ಕೆಲಸಗಳನ್ನು ಈ ಲೋಕದಲ್ಲಿ ಮಾಡುವುದಕ್ಕಾಗಿ ಆತನೊಬ್ಬ ಸಾಧನವಾಗಿ ಆತನು ಉಪಯೋಗಿಸಲ್ಪಡುವಂಥವನಾಗಿದ್ದಾನೆ. ಈ ರೀತಿಯಾಗಿ ನಾವು ನೋಡುವಾಗ ಲೋಕದವರಿಗೆ ಶಿಲುಬೆ ಅದು ಕತ್ತಲೆ, ಲೋಕದವರಿಗೆ ಶಿಲುಬೆ ಅದು ಹುಚ್ಚುಮಾತು, ಲೋಕದವರಿಗೆ ಶಿಲುಬೆ ಯಾವುದೇ ರೀತಿಯಾದಂಥ ಅರ್ಥಶೂನ್ಯವಾದಂಥ ವಿಚಾರ. ಆದರೆ ದೇವರು ಯಾರನ್ನು ಆರಿಸಿಕೊಂಡಿದ್ದಾನೋ, ಯಾರನ್ನು ಗೊತ್ತು ಮಾಡಿಕೊಂಡಿದ್ದಾನೋ, ಯಾರನ್ನು ಪ್ರತ್ಯೇಕ ಮಾಡಿದ್ದಾನೋ, ಯಾರಲ್ಲಿ ತನ್ನ ಆತ್ಮನನ್ನು ಪ್ರವೇಶಗೊಳಿಸಿ ಕಾರ್ಯ ಸಾಧಿಸಿದ್ದಾನೋ ಅಂಥವರಿಗೆ ಶಿಲುಬೆಯಲ್ಲಿ ಮರಣವಲ್ಲ, ಅವರಿಗೆ ಜೀವ ಪರಿಚಯವಾಗ್ತದೆ. ಜೀವದ ಪ್ರತ್ಯಕ್ಷತೆಯನ್ನು ಅವರು ಶಿಲುಬೆಯಲ್ಲಿ ನೋಡುವಂಥವರಾಗಿದ್ದಾರೆ. ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಜೀವವನ್ನು ಕಳೆದುಕೊಳ್ಳಬೇಕಾಗಿರ್ತಕ್ಕಂಥ ನನ್ನನ್ನು ಹಾಗೂ ನಿಮ್ಮನ್ನು ಆತನು ರಕ್ಷಿಸಿ ಜೀವದ ಮಾರ್ಗದ ಕಡೆಗೆ ನಡೆಸಿ ಪುನರುತ್ಥಾನದ ಅನುಭವಕ್ಕೆ ನಮ್ಮನ್ನು ನಡೆಸುವ ಮೂಲಕ ನಾವು ಈ ಲೋಕದಲ್ಲಿ ನಮಗಾಗಿ ಬದುಕುವಂಥವರಲ್ಲ, ಇನ್ನು ಮುಂದಕ್ಕೆ ನಾವು ಶಿಲುಬೆಯನ್ನು ಹೊತ್ತಂಥ ಕ್ರಿಸ್ತನಿಗಾಗಿ ನಮ್ಮ ಜೀವಿತವನ್ನು ಮುಡಿಪಾಗಿಟ್ಟು ಆತನಿಗೋಸ್ಕರ ನಾವು ಬದುಕುವುದರಿಂದ ಈ ಲೋಕದಲ್ಲಿ ನಾವು ಇನ್ನು ಮುಂದಕ್ಕೆ ಶಿಲುಬೆಯನ್ನು ಹಾಗೆ ಮಾಡುವಂಥವರಲ್ಲ, ಬದಲಾಗಿ ಶಿಲುಬೆಯನ್ನು ಪ್ರೀತಿ ಮಾಡುವಂಥ ಸಹೋದರ ಸಹೋದರಿ ಆಗಿದ್ದುಕೊಂಡು ಈ ಲೋಕದಲ್ಲಿ ಮುಂದೆ ಸಾಗಲಿಕ್ಕಾಗುವ ಹಾಗೆ ಕರ್ತನ ಕ್ರಿಸ್ತನ ಶಿಲುಬೆ ನನಗೂ ನಿಮಗೂ ಆಧಾರ ಸ್ತಂಭವಾಗಿರುತ್ತದೆ. ನನಗೂ ನಿಮಗೂ ಪ್ರೇರೇಪಣೆಯನ್ನು, ಉತ್ತೇಜನೆಯನ್ನು ಕೊಟ್ಟು ಈ ಲೋಕದಲ್ಲಿ ನಾವು ಧೈರ್ಯ ತುಂಬಿದವರಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿಕ್ಕೆ ಆತನು ನಮಗೆ ಸಹಾಯ ಮಾಡಿ ಕೊಡುವಂಥವನಾಗಿದ್ದಾನೆ. ಇಂಥ ಸಹಾಯ ನನಗೆ, ಕೇಳುಗರಾದಂಥ ನಿಮ್ಮೆಲ್ಲರಿಗೆ
ದಯಪಾಲಿಸಿಕೊಡಲಿ ದೇವರು. ಆತನ ಆಶೀರ್ವಾದ ನಮ್ಮ ಜೀವನದಲ್ಲಿ ತುಂಬಿಕೊಂಡಿರುವಂಥ ಕತ್ತಲೆಯನ್ನು ತೆಗೆದುಹಾಕಿ ಬೆಳಕನ್ನು ನಮಗೆ ಕೊಟ್ಟು ನಾವು ಬೆಳಕಿನ ಮಾರ್ಗದಲ್ಲಿ ನಡೆಯಲಿಕ್ಕಾಗುವ ಹಾಗೆ ನಮಗೆ ಸಹಾಯವನ್ನು ಮಾಡಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂದೇಶವನ್ನು ನಾನು ದೇವರ ಕೈಗಳಿಗೆ ನಮ್ಮ ಪ್ರಯೋಜನಕ್ಕಾಗಿ ಒಪ್ಪಿಸಿಕೊಡುವಂಥವನಾಗಿದ್ದೇನೆ. ಆಮೇಲೆ ಪ್ರಾರ್ಥನೆ ಮಾಡುವ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣ ಆಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಲೋಕ ಅರ್ಥ ಮಾಡಿಕೊಳ್ಳಲಿಕ್ಕಾಗದಂಥ ಶಿಲುಬೆಯ ಕಂಬದಲ್ಲಿ ನಿನ್ನ ಮಗನು ನಮಗೆ ಪ್ರಾಣವನ್ನು ಕೊಡುವಾಗ ಸ್ವಾಮಿ, ನಾವು ಅದರ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕಾಗುವ ಹಾಗೆ ನಮಗೆ ನಿನ್ನ ಪರಿಶುದ್ಧಾತ್ಮನನ್ನು ಕಳುಹಿಸಿಕೊಟ್ಟು ನಾವು ಆತನನ್ನು ಸ್ವಾಮಿ ಶಿಲುಬೆಯ ಕಂಬದಲ್ಲಿ ನಮಗೋಸ್ಕರ ಪ್ರಾಣ ಕೊಡುತ್ತಿರುವಂಥ ರಕ್ಷಕನು ನಮಗೋಸ್ಕರ ಪ್ರಾಣವನ್ನು ಕೊಡುವಂಥ ಉದ್ದೇಶದಿಂದ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕಾಗುವ ಹಾಗೆ ನೀನು ನಮಗೆ ಕೊಡುವಂಥ ಶಕ್ತಿಗಾಗಿ, ತ್ರಾಣಕ್ಕಾಗಿ, ವಾಕ್ಯ ಧ್ಯಾನದ ಮೂಲಕವಾಗಿ ನಮಗೆ ನಿನ್ನ ಸಹಾಯವನ್ನು ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಾವು ಇನ್ನು ಮುಂದಕ್ಕೆ ನಮ್ಮ ಜೀವನದಲ್ಲಿ ನಾವು ನಮಗಾಗಿ ಬದುಕದೆ ಬದಲಾಗಿ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಂಥ ರಕ್ಷಕನಾದ ಯೇಸು ಕ್ರಿಸ್ತನಿಗಾಗಿ ಬದುಕುವುದರ ಮೂಲಕವಾಗಿ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ನಮ್ಮ ಪ್ರಯಾಣವನ್ನು ಮುಂದುವರಿಸಲಿಕ್ಕಾಗುವ ಹಾಗೆ ನಮ್ಮೆಲ್ಲರಿಗೆ ಸಹಾಯವನ್ನು ದಯಪಾಲಿಸು. ಯೇಸು ಕ್ರಿಸ್ತನ ಅತ್ಯಂತ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಂಡಿದ್ದೇವೆ. ಆಮೆನ್.